ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಮ್ಮೆಲ್ರಿಗೂ ಕೂಡ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ನೋಡಿ, ಶರನ್ನವರಾತ್ರಿ ಅಂತಂದ್ರೇ ದಸರಾ ಹಬ್ಬ. ದಸರಾ ಹಬ್ಬ ಅಂದ ತಕ್ಷಣವೇ ಎಲ್ರಿಗೂ ಕೂಡ ಎಲ್ಲ ಕುಟುಂಬದಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಇಡೀ ವರ್ಷದಲ್ಲಿ ಇಲ್ಲದೆ ಇರತಕ್ಕಂತಹ ಒಂದು ಉತ್ಸಾಹ, ಸಂಭ್ರಮ, ಆಚರಣೆ ತುಂಬ ಚೆನ್ನಾಗಿ ಉತ್ಸುಕತೆಯಿಂದ ತಮ್ಮ ಮನೆಗಳಲ್ಲಿ ಅವ್ರದ್ದೇ ಆದಂತಹ ಶ್ರದ್ಧಾಭಕ್ತಿಗಳು, ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು, ದೇವತೆಯನ್ನು ಅಲಂಕಾರ ಮಾಡುವಂತಹದ್ದು, ಈ ರೀತಿಯ ಒಂದು ಆಚರಣೆ ಪದ್ಧತಿಗಳು ಬಂದಿರತಕ್ಕಂತಹದ್ದು ಮನಸ್ಸು ಸಂತೋಷಗೊಳಿಸುತ್ತೆ. ನೋಡಿ, ಮುಖ್ಯವಾಗಿ ಈ ಒಂದು ಶರನ್ನವರಾತ್ರಿ ಅಂತಂದರೆ ಏನು ಅನ್ನುವಂತಹ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಶರನ್ನವರಾತ್ರಿಗಳು ಬರುವಂತಹದ್ದು ಆಶ್ವೀಜ ಮಾಸದಲ್ಲಿ ಶರತ್ಕಾಲದಲ್ಲಿ, ಅಂದರೆ ಶರತ್ ಋತುವಿಂದ ಪ್ರಾರಂಭ ಆಗುತ್ತೆ. ನೋಡಿ, ಇಷ್ಟು ದಿನಗಳ ಕಾಲ ವರ್ಷ ಋತು ಇತ್ತು. ವರ್ಷ ಋತು ಅಂತಂದರೆ ವರ್ಷ ಅಂತಂದರೆ ಮಳೆ ವಿಪರೀತವಾಗಿ ಬೀಳುವಂತಹದ್ದು. ಅದರಿಂದ ಸಸ್ಯ ಶ್ಯಾಮಲಗಳು, ಅಂದರೆ ಬೆಟ್ಟ ಗುಡ್ಡಗಳಲ್ಲಿರ್ತಕ್ಕಂತಹ ಒಂದು ವೈದ್ಯಕೀಯವಾಗಿರ್ತಕ್ಕಂತಹ ಗಿಡ ಮರ ಬಳ್ಳಿಗಳು ಇವೆಲ್ಲವೂ ಕೂಡ ಸಮೃದ್ಧಿಯಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಭೂಮಿ ಸಂತೃಪ್ತಿಕರವಾಗಿ ಈ ಒಂದು ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಶರತ್ಕಾಲ ಪ್ರಾರಂಭ ಆಗುತ್ತೆ, ಶರತ್ ಋತು ಪ್ರಾರಂಭ ಆಗುತ್ತೆ. ಮತ್ತು ಆಶ್ವೀಜ ಮಾಸ ಪ್ರಾರಂಭ ಆಗುವಂತಹದ್ದು. ನೋಡಿ, ಆಶ್ವೀಜ ಮಾಸ ಅನ್ನುವಂತಹದ್ದು ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಆಗುವಂತಹದ್ದು. ನೋಡಿ, ಅಶ್ವಿನಿ ನಕ್ಷತ್ರ ಯೋಗ್ಯವಾದ ನಕ್ಷತ್ರ, ಶ್ರೇಷ್ಠವಾದ ನಕ್ಷತ್ರ. ಹಾಗಾಗಿ ಈ ಒಂದು ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಆಗುವಂತಹ ಮಾಸ ಆಶ್ವೀಜ ಮಾಸ. ಹಾಗಾಗಿ ಶರತ್ ಋತು ಅಂದರೆ ಶರತ್ ಋತು ಅಂತಂದರೆ ಈ ಶರತ್ಕಾಲದಲ್ಲಿ ಪ್ರಾರಂಭ ಆಗುವಂಥದ್ದು. ಸಸ್ಯಗಳೆಲ್ಲ ಸಮೃದ್ಧಿಯಾಗಿ, ಈ ಒಂದು ಬೆಳೆಗಳೆಲ್ಲ ಸಮೃದ್ಧಿಯಾಗಿ ಬೆಳೆಯೋದ್ರಿಂದ ಈ ಒಂದು ಮಾನವನ ಜೀವನದಲ್ಲಿ ತುಂಬ ಬೆಳೆಗಳನ್ನು ಬೆಳೆದು ಸಂತೃಪ್ತಿಕರವಾದಂತಹ ಜೀವನ ಇರ್ತಕ್ಕಂತಹ ಪ್ರಾರಂಭದ ದಿನಗಳು ಈ ಒಂದು 9 ದಿನಗಳು. 10ನೇ ದಿನಕ್ಕೆ ವಿಜಯದಶಮಿ ಅಂತ ಹೇಳುವಂತಹದ್ದು. ಹಾಗಾಗಿ ಈ ಒಂದು ಆಶ್ವೀಜ ಮಾಸದ ಪ್ರಥಮ ದಿನ ಅಂದರೆ ಒಂದು ಶುಕ್ಲ ಪಾಡ್ಯಮಿಯಿಂದ ಪ್ರಾರಂಭ ಆಗುವಂತಹದ್ದು. ನೋಡಿ, ಈ ವರ್ಷ ಪಂಚಾಂಗ ವಿಶೇಷ ಯಾವ ರೀತಿ ಇದೆ ನೋಡಿ. ಈ ವರ್ಷ ಅಂದರೆ 2025ರಲ್ಲಿ ನವರಾತ್ರಿಯ ಮೊದಲ ದಿನದ ಪಂಚಾಂಗ ವಿಷಯ. ನೋಡಿ, ಈ ಒಂದು ದಿನ ಅಂತಂದರೆ 22ನೇ ತಾರೀಕು ಸೆಪ್ಟೆಂಬರ್ 2025, ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಆಶ್ವೀಜ ಮಾಸೆ, ಶುಕ್ಲ ಪಾಡ್ಯಮಿ, ಸೋಮವಾರ, ಉತ್ತರ ನಕ್ಷತ್ರದಲ್ಲಿ ಪ್ರಾರಂಭ ಮಾಡುವಂತಹದ್ದು. ನೋಡಿ, ಈ ಒಂದು ಶರನ್ನವರಾತ್ರಿ ಅಂತ ಯಾಕೆ ಬಂತು ಅಂತ ನೋಡಿ. ಇವತ್ತು ದಿನದಿಂದ ಪ್ರಾರಂಭ ಆಗುತ್ತೆ, ಮೊದಲನೇ ದಿನ ಅಂತೇಳಿ. ಇನ್ನು ನವರಾತ್ರಿ ಅಂತಂದರೆ 9 ದಿನಗಳು ಯಾಕೆ ಬರ್ತಾ ಇದೆ ಅಂತಂದರೆ ನೋಡಿ, ಶರನ್ನವರಾತ್ರಿ, ಶರತ್ ಅಂತಂದರೆ ಶರತ್ಕಾಲ, ನವ ಅಂತಂದರೆ 9 ದಿನ, ರಾತ್ರಿ ಶರನ್ನವರಾತ್ರಿ. ರಾತ್ರಿ ಅಂತಂದರೆ ಹೆಚ್ಚಾಗಿ ಈ ಒಂದು ದೇವತೆಗಳ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಹಗಲಲ್ಲಿ ಒಂದು ಅಭಿಷೇಕ ಅಲಂಕಾರ ಪೂಜೆಗಳಾದರೂ ಸಹ ವಿಶೇಷವಾಗಿ ಜನಸಂದಣಿ ಸೇರುವಂತಹದ್ದು. ಮತ್ತು ಎಲ್ಲ ಮಕ್ಕಳು, ಒಂದು ದೊಡ್ಡವರು, ಹಿರಿಯರು, ಎಲ್ಲ ಊರಲ್ಲಿರ್ತಕ್ಕಂಥ ಗ್ರಾಮಸ್ಥರು, ಆಯಾ ಪ್ರದೇಶದಲ್ಲಿರ್ತಕ್ಕಂತಹ ಜನಸಮೂಹ ಸಾಯಂಕಾಲದ ಹೊತ್ತು ಭಜನೆ ಆಚರಣೆಗಳು ವಿಶೇಷವಾಗಿ ನಡೆಸುವಂತಹದ್ದು. ಅಂದರೆ ರಾತ್ರಿ ಜಾಮಗಳು, ಅಂದರೆ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ, 9ರಿಂದ 12 ರಾತ್ರಿ, ಮಧ್ಯರಾತ್ರಿ 12ವರೆಗೂ, ಅಂದರೆ 2 ಜಾಮಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮಾಡುವಂತಹದ್ದು. ಮತ್ತು ಶಕ್ತಿ ದೇವಿಯ ಆರಾಧನೆ ಹೆಚ್ಚಾಗಿ ಮಾಡುವಂತಹದ್ದು. ಯಾಕೆ ಅಂತಂದರೆ ಇದು ಪೂರ್ವಾಪರ ಕಥೆ ಪುರಾಣ ಇರ್ತಕ್ಕಂಥದ್ದನ್ನು ಈಗ ಒಂದು ವಿಶ್ಲೇಷಣೆ ಮಾಡೋಣ. ಹಾಗಾಗಿ ಈ ಒಂದು ರಾತ್ರಿ ಜಾಮದಲ್ಲಿ, ರಾತ್ರಿ ಕಾಲದಲ್ಲಿ ಮಾಡುವಂತಹ ಈ ಒಂದು ಪೂಜಾ ಕಾರ್ಯಗಳಿಗೆ ಒಂದು ನವರಾತ್ರಿಗಳು ಅಂದರೆ 9 ದಿನಗಳ ರಾತ್ರಿಗಳು ಅಂತ. ಹಾಗಾಗಿ ದೇವಿಯ ಹತ್ರ ಅಖಂಡ ದೀಪವನ್ನು ಬೆಳೆಸುವಂತಹದ್ದು, ಮತ್ತು ಘಟಸ್ಥಾಪನೆ ಮಾಡುವಂತಹದ್ದು, ಕಳಶವನ್ನು ಆರಾಧನೆ ಮಾಡುವಂತಹದ್ದು, ಇವೆಲ್ಲವೂ ಕೂಡ ನಾವು ಆಚರಣೆಯಲ್ಲಿ ನೋಡ್ತೀವಿ. ಒಂದೊಂದು ದಿನಕ್ಕೆ ಒಂದೊಂದು ದೇವಿಯ ಒಂದು ಪೂಜೆ ಪುನಸ್ಕಾರ ಆರಾಧನೆಯನ್ನು ನೋಡ್ತೀವಿ. ಹಾಗಾಗಿ ಪ್ರತಿ ದಿನಕ್ಕೂ ಒಂದೊಂದು ದೇವತೆ ಬರ್ತಾರೆ. ಯಾಕೆ ಅಂತಂದರೆ ಒಂದು ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೋಸ್ಕರ ಒಂದು ಕಥೆಯ ಮುಖಾಂತರ ನಾನು ಹೇಳಲಿಚ್ಛಿಸುತ್ತೇನೆ. ಅದು ಏನು ಅಂತಂದರೆ ನೋಡಿ, ಪೂರ್ವಕಾಲದಲ್ಲಿ ಮಹಿಷಾಸುರ ಅಂದರೆ ಮಹಿಷ ಅನ್ನುವಂತಹ ಅಸುರ, ಅಂದರೆ ರಾಕ್ಷಸತ್ವದಲ್ಲಿರ್ತಕ್ಕಂತಹ ಅವನು ತುಂಬ ಜಡತ್ವದಲ್ಲಿರ್ತಕ್ಕಂಥವನು, ರಜೋಗುಣ ಇರ್ತಕ್ಕಂತಹ ರಾಕ್ಷಸತ್ವ ಇರ್ತಕ್ಕಂತಹವನು, ಸ್ತ್ರೀಯ ಮೇಲೆ
ಸೊ ಒಂದು ಎರಗುವಂತಹದ್ದು ಮತ್ತು ಭಾಳಷ್ಟು ಜನ ಸಮೂಹವನ್ನು ಅದನ್ನು ಸಂಹಾರ ಮಾಡಿ ತಿಂದು ಅವ್ರನ್ನ ಪ್ರಾಣಗಳನ್ನು ತೆಗೆಯುವಂತಹದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಕೊಡುವಂತಹ ಅವನು ಆಗಿರ್ತಾನೆ ಈ ಮನುಷ್ಯ. ಹಾಗಾಗಿ ಇದನ್ನು ಬ್ರಹ್ಮದೇವನನ್ನು ಆರಾಧನೆ ಮಾಡುವಂತಹದ್ದು ಮಾಡ್ತಾನೆ. ಓಂ ಬ್ರಹ್ಮದೇವಾಯ ನಮಃ ಎಂದು ಹೇಳಿ ಒಂದು ಅಘೋರವಾದ ತಪಸ್ಸಕ್ತಿಯಿಂದ ಬ್ರಹ್ಮನ ಹತ್ರ ಇವನಿಗೆ ಸಾವಿಲ್ಲ ಅನ್ನುವಂತಹ ಒಂದು ವರವನ್ನು ಪಡೆದು ಬಿಡ್ತಾನೆ. ಹಾಗಾಗಿ ಸಾವಿಲ್ದಿರ ಇರ್ತಕ್ಕಂತಹ ಒಂದು ವರ ಬೇಕು ಅಂತ ಬೇಡ್ಕೊಂಡಾಗ ಬ್ರಹ್ಮದೇವನ ಅನುಗ್ರಹಿಸಿಬಿಡ್ತಾನೆ. ಹಾಗಾಗಿ ಈ ಒಂದು ಅನುಗ್ರಹದಿಂದ ಪಡೆದಂತಹ ಒಂದು ಅವನ ಒಂದು ಮೋಕ್ಷವನ್ನು ಹೆಂಗಪ್ಪ ಇವನ್ನ ಸಂಹಾರ ಮಾಡೋದು ಅಂತಂದರೆ, ಒಂದು ಶಕ್ತಿ ದೇವರಿಂದ ಮಾತ್ರ ಇರುತ್ತೆ. ಒಂದು ಹೆಣ್ಣಿನ ಸ್ವರೂಪದಿಂದ ಮಾತ್ರ ನಿನಗೆ ಪ್ರಾಣಕ್ಕೆ ತೊಂದರೆ ಇರುತ್ತೆ, ಬಿಟ್ಟರೆ ಬೇರೆ ಯಾರಿಂದ ಇಲ್ಲ ಅಂಥೇಳಿ ಬ್ರಹ್ಮ ವರ ಕೊಟ್ಟಿರ್ತಾನೆ. ಹಾಗೆ ಅದರ ಪ್ರಕಾರ ನೋಡಿದಾಗ ದೇವತೆಗಳೆಲ್ಲ ಕೂಡ ಯೋಚನೆ ಮಾಡಿ ಈ ಒಂದು ಮಹಿಷಾಸುರನ ಮಾಡ್ತಾ ಇರ್ತಕ್ಕಂತಹ ಒಂದು ತೊಂದರೆಗೆ ಅವನನ್ನು ಸಂಹರಿಸಲು ತ್ರಿಶಕ್ತಿ ದೇವರುಗಳನ್ನ ಬೇಡ್ಕೊತಾರೆ. ಅಂದರೆ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಪಾರ್ವತಿ ಅಂದರೆ ತ್ರಿಶಕ್ತಿ ದೇವತೆಗಳನ್ನು ಬೇಡ್ಕೊಂಡಾಗ ತ್ರಿಶಕ್ತಿ ದೇವತೆಗಳ ಸ್ವರೂಪದಿಂದ ದುರ್ಗಾ ಮಾತಾ, ದುರ್ಗಾ ಶಕ್ತಿ ಒಂದು ಉದ್ಭವ ಆಗುತ್ತೆ. ಆ ಶಕ್ತಿ ಸ್ವರೂಪಿಣಿಯಿಂದ ಈ ಒಂದು ಮಹಿಷಾಸುರನ ವಧಿಸಲಾಗತ್ತೆ. ನೋಡಿ, ಈ ರೀತಿಯ ಒಂದು ಪ್ರಾರಂಭ ಆಗುವಂತಹದ್ದು. 9 ದಿನಗಳಿಗೆ ಒಂದು ದಿನಕ್ಕೆ ಒಂದು ದೇವಿಯ 3 ರೂಪಗಳನ್ನು, ಆ ರೀತಿ 9 ದಿನಗಳಿಗೆ 3 ದೇವಿಯರ 3 ರೀತಿಯ ರೂಪಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ದೇವಿಗೆ ಆರಾಧನೆಗಳು ಯಾವ ರೀತಿ ಇರುತ್ತೆ, ಅವರ ವಾಹನ ಏನು, ಆ ದೇವಿಯ ಒಂದು ಅಲಂಕಾರ ಏನು, ವರ್ಣ ಯಾವ ರೀತಿ ಇರುತ್ತೆ, ಮತ್ತು ಆ ಒಂದು ದೇವತೆಗೆ ಇಷ್ಟಪಡುವಂತಹ ನೈವೇದ್ಯ ಏನು, ಇವೆಲ್ಲವೂ ಕೂಡ ನಾವು ನೋಡುವಂತಹದ್ದು. ನೋಡಿ, ಮುಖ್ಯವಾಗಿ ಈ ಒಂದು ಪ್ರಥಮ ದಿನ ಶೈಲಪುತ್ರಿ ಆ ಒಂದು ದೇವಿಯ ವಿಶೇಷವಾದಂತಹ ಒಂದು ಆರಾಧನೆ. ಶೈಲಪುತ್ರಿ ದೇವಿಯು ಹಿಮಪುತ್ರಿಯಾಗಿರ್ತಾಳೆ. ನೋಡಿ, ಹಿಮವಂತ ರಾಜನ ಪುತ್ರಿಯಾಗಿರ್ತಾಳೆ ಶೈಲಪುತ್ರಿ. ಅಂದರೆ ಮಹಾಪಾರ್ವತಿ ದೇವಿನೇ ಪ್ರಥಮ ದಿನದಲ್ಲಿ ಬರ್ತಾಳೆ. ಹಾಗಾಗಿ ಹಿಮವಂತನ ಪುತ್ರಿ ಶೈಲಪುತ್ರಿ ದೇವಿಯ ಒಂದು ವಿಶೇಷವಾದಂತಹ ನಾವು ಆರಾಧನೆ ನೋಡುವಂತಹದ್ದು. ಹಾಗಾಗಿ ಈ ಒಂದು ದೇವಿಯನ್ನು ಯಾವ ರೀತಿ ನಾವು ನೋಡ್ಬೋದು ಅಂತಂದರೆ, ವಿಗ್ರಹ ರೂಪದಲ್ಲಿ ಅಲಂಕಾರ ಮಾಡ್ಬೋದು. ಅದು ವಿಗ್ರಹ ರೂಪದಲ್ಲಿ ಇಲ್ಲ, ಮಾಡೋಕ್ಕಾಗಲ್ಲ ಅನ್ನುವಂಥವರೆಲ್ಲ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅರಿಶಿಣ ಗೌರಿಯನ್ನು ಒಂದು ವಿಳ್ಯದೆಲೆ ಮೇಲೆ ಅಕ್ಷತೆ ಇಟ್ಟು ಒಂದೊಂದು ದಿನಕ್ಕೆ ಒಂದೊಂದು ದೇವಿಯನ್ನು ಆರಾಧನೆ ಮಾಡ್ಬೋದು. ಈ ರೀತಿ ನಾವು ಕಲಶದಲ್ಲಿ ಅಥವಾ ವಿಗ್ರಹ ರೂಪದಲ್ಲಿ ಶೈಲಪುತ್ರಿ ದೇವಿಯನ್ನು ರೂಪವನ್ನು ಅಲಂಕರಿಸುವಂತಹದ್ದು. ಆ ಒಂದು ದೇವತೆಗೆ ನಾನಾ ರೀತಿಯ ಹೆಸರುಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಏನು ಆ ಹೆಸರುಗಳು ಅಂತಂದರೆ, ನೋಡಿ, ನಿಸರ್ಗ ಮಾತೆ ಅಂತಂದರೆ ನೈಸರ್ಗಿಕವಾಗಿ ನಮ್ಮ ಸುತ್ತ ಇರ್ತಕ್ಕಂಥ ಗಿಡ, ಮರ, ಬಳ್ಳಿಗಳು, ಬೆಳೆಗಳು, ಫಸಲುಗಳು ಇವೆಲ್ಲವೂ ಕೂಡ ಅದರಲ್ಲೂ ಕೂಡ ಶಕ್ತಿ ಇರುತ್ತೆ, ಪ್ರಾಣಧಾತು ಇರುತ್ತೆ. ಹಾಗಾಗಿ ನಿಸರ್ಗ ಮಾತೆಯಾಗಿ ಕೂಡ ದೇವಿ ಬರ್ತಾಳೆ. ಮತ್ತು ನಂದಿ ವಾಹನದ ಮೇಲೆ ಅಲಂಕೃತಲಾಗಿರ್ತಾಳೆ. ಅಂದರೆ ನಂದಿ ವಾಹನದ ಮೇಲೆ ಕುಳಿತು ಬರುವಂತಹ ಸ್ಥಿತಿ. ಹಾಗಾಗಿ ನಂದಿ ವಾಹನದಲ್ಲಿ ನಾವು ಈ ದೇವಿಯನ್ನು ಅಲಂಕಾರ ಮಾಡುವಂತಹದ್ದು. ಮತ್ತು ತ್ರಿಶೂಲಧಾರಣಿ, ಕೈಯಲ್ಲಿ ತ್ರಿಶೂಲವನ್ನು, ಅಂದರೆ ಶಿವನ ತ್ರಿಶೂಲ ಅಂದರೆ ಶಿವನ ಅರ್ಧಾಂಗಿಯಾಗಿರ್ತಕ್ಕಂಥ ಪಾರ್ವತಿ ದೇವಿ ತ್ರಿಶೂಲಧಾರಿ ಆಗಿರ್ತಾಳೆ. ಮತ್ತು ಕೈಯಲ್ಲಿ ತಾವರೆ ಹೂವು, ಅಂದರೆ ಸೌಮ್ಯ ಸ್ವರೂಪಿಣಿ, ಅಂದರೆ ತುಂಬ ಸೌಮ್ಯವಾಗಿರ್ತಾಳೆ, ಅಲ್ಲೇ ಶಾಂತ ಸ್ವರೂಪಲಾಗಿರ್ತಾಳೆ. ಕೈಯಲ್ಲಿ ತಾವರೆ ಹೂವನ್ನು ಹಿಡಿಯತಕ್ಕಂತಹ ರೂಪ. ಇನ್ನು ದೇವಿ ಹೆಸರುಗಳನ್ನು ನಾನಾ ರೀತಿಯಲ್ಲಿ ದೇವಿಯನ್ನು ಕರಿಬೋದಾಗಿರುತ್ತೆ. ಸತೀದೇವಿ, ಭವಾನಿ, ಪಾರ್ವತಿ ದೇವಿ ಮತ್ತು ಹೇಮಾವತಿ ಅನ್ನುವಂತಹ ಹೆಸರುಗಳು ಕೂಡ ಈ ಒಂದು ನಾಮಾಂಕಿತಗಳಲ್ಲಿ ದೇವಿಯನ್ನು ಆರಾಧನೆ ಮಾಡುವಂತಹದ್ದಾಗಿರುತ್ತೆ. ಇನ್ನು ಬಣ್ಣ, ನೋಡಿ, ವರ್ಣ ಯಾವ ರೀತಿ ಇರುತ್ತೆ ಅಂತಂದರೆ, ಈ ಒಂದು ಕಿತ್ತಳೆ ಬಣ್ಣ, ದೇವಿಯ ವಸ್ತ್ರ ಧರಿಸಿರ್ತಕ್ಕಂತಹದ್ದು ಕಿತ್ತಳೆ ಬಣ್ಣ, ಆರೆಂಜ್ ಬಣ್ಣದಲ್ಲಿರುತ್ತೆ. ಇನ್ನು ಪ್ರಸಾದ, ದೇವಿಗೆ ಇಷ್ಟವಾಗಿರ್ತಕ್ಕಂಥ ಪ್ರಸಾದ ಏನಪ್ಪ ಅಂತಂದರೆ ನೈವೇದ್ಯ ಶುದ್ಧ ತುಪ್ಪದಿಂದ ಮಾಡಿರ್ತಕ್ಕಂತಹ ಹೆಸರು ಬೇಳೆ ಪಾಯಸ ದೇವಿಗೆ ತುಂಬ ಇಷ್ಟಕರವಾಗಿರುತ್ತೆ. ಇನ್ನು ದೇವಿಯ ಒಂದು ಶ್ಲೋಕವನ್ನು, ಮಂತ್ರವನ್ನು ನಾವು ಪಠನೆ ಮಾಡುವಂತಹದ್ದು. 9 ಬಾರಿ ಈ ಶ್ಲೋಕವನ್ನು ನೀವು ಮನಸ್ಸಲ್ಲೇ ಹೇಳ್ಕೊಳ್ಳಿ, ಅಥವಾ ಈ ಒಂದು ಕೇಳಿಸ್ಕೊಳ್ಳೋದ್ರಿಂದ, ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ದೇವಿಯ ಅನುಗ್ರಹ ನಿಮಗೆ ಸಿಗತ್ತೆ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿ.
ನೋಡಿ, ಈ ಒಂದು ಶ್ಲೋಕವನ್ನು, ಈ ಒಂದು ಮಂತ್ರವನ್ನು 9 ಬಾರಿ ನೀವು ಪಠನೆ ಮಾಡ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ನಿಮಗೆ ದೇವಿಯ ಅನುಗ್ರಹ ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನು ದೇವಿ ಹತ್ರ ಪ್ರಾರ್ಥಿಸ್ಕೊಂಡು ಶ್ಲೋಕವನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯ ಯೋಗ ಭಾಗ್ಯಗಳಲ್ಲೂ ಕೂಡ ನಿಮಗೆ ಅನುಗ್ರಹಿಸ್ತಾಳೆ. ಈ ನವದುರ್ಗೆಯರಲ್ಲಿ ಪ್ರಥಮ ದಿನದ ದೇವಿಯ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ನಾನು ಶೈಲಪುತ್ರಿಯ ಅನುಗ್ರಹ ನಿಮಗೆ ಸಿಗಬೇಕು ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.